ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇವತ್ತು ನಾನು ಕೋಳಿ ಕಾಲಿನ ಪದಾರ್ಥ ಮಾಡ್ತಾ ಇದ್ದೇನೆ. ಇದೆಲ್ಲ ಸ್ವಲ್ಪ ಗುಂಡು ಹಾಕುವವರಿಗೆ ತುಂಬ ಒಳ್ಳೆಯದಾಗ್ತದೆ ನೋಡಿ. ಬಾರ್ಗಳಲ್ಲೆಲ್ಲ ಇದನ್ನು ಬಾರ್ಗಳ ಹತ್ತಿರ ಇದನ್ನು ಜಾಸ್ತಿ ಮಾಡ್ತಾರೆ. ಯಾಕೆಂದರೆ ಅಲ್ಲಿ ಸಂಜೆ ಒಳ್ಳೆ ಸೇಲ್ ಆಗ್ತದೆ ಇದನ್ನು ಚೆಂದ ಮಾಡಿದರೆ. ನೋಡಿ, ಇದನ್ನೆಲ್ಲ ನಾನು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ಕ್ಲೀನ್ ಮಾಡಬೇಕು ಮಾತ್ರ. ನಾನು ಕ್ಲೀನ್ ಮಾಡಿದ್ದೇನೆ ನೋಡಿ, ಎಷ್ಟು ಕ್ಲೀನ್ ಉಂಟು ನೋಡಿ. ಮೊದಲು ಹೀಗೆ ಹೇಗೆ ಆಗಿದೆ ನೋಡಿ. ಹೀಗೆ ಚೆಂದ ಮಾಡಿ ಕ್ಲೀನ್ ಮಾಡಿ ಇಡಬೇಕು. ಬಾರಿನ ಹತ್ತಿರ ಎಲ್ಲ ಇಲ್ಲಿ ನಮ್ಮ ಹತ್ತಿರ ಅಲ್ಲಿ ಮಾಡ್ತಾರೆ. ಸಂಜೆ ಮಾಡಿದರೆ ಒಂದು ಸ್ವಲ್ಪ ಕೂಡ ಉಳಿಯುವುದಿಲ್ಲ, ಎಲ್ಲ ಮುಗಿಯುತ್ತದೆ. ನಾವು ಮಾಡಿ ಕೊಡೋದಲ್ಲ, ನಾನು ಮನೆಯಲ್ಲಿ ಮಾತ್ರ ಮಾಡಿದ್ದು. ಬೇರೆಯವರು ಮಾಡ್ತಾರೆ. ಹಾಗೆ ನಮ್ಮ ಮನೆಗೆ ಒಮ್ಮೊಮ್ಮೆ ನನ್ನ ಹಸ್ಬೆಂಡ್ ತೆಗೆದುಕೊಂಡು ಬರ್ತಾರೆ. ಹಾಗೆ ಅವರು ಕೂಡ ತಂದಿದ್ದಾರೆ. ಅದನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ. ತುಂಬ ಒಳ್ಳೆಯದಾಗ್ತದೆ ವೀಕ್ಷಕರೇ ನೋಡಿ. ಈಗ ನಾನು ಅದಕ್ಕೆ ಎಣ್ಣೆ ಇಟ್ಟಿದ್ದೇನೆ, ತೆಂಗಿನ ಎಣ್ಣೆ. ಮೊದಲು ಒಗ್ಗರಣೆ ರೆಡಿ ಮಾಡಬೇಕು. ಒಗ್ಗರಣೆಯಲ್ಲಿ ಸಾಸಿವೆ, ಒಗ್ಗರಣೆಗೆಲ್ಲ ಹಾಕಬೇಕು. ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಮತ್ತು ನಾನು ಕಟ್ ಮಾಡಿಟ್ಟಿದ್ದೇನೆ ಇದೆಲ್ಲ. ಇದು ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ. ಅದನ್ನೆಲ್ಲ ಹಾಕ್ಲಿಕ್ಕೆ ಉಂಟು ನೋಡಿ. ಈಗ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿದ ನಂತರ ಮತ್ತೆ ಬೇರೆ ಹಾಕೋದು. ಸಾಸಿವೆ ಅದು ಸ್ವಲ್ಪ ಎಣ್ಣೆ ಕಾಯ್ದ ನಂತರ ಹಾಕಬೇಕು ಸಾಸಿವೆಯನ್ನು. ಆಗ ಅದು ಬೇಗ ಸಿಡಿತದೆ. ಇಲ್ಲದೆ ತಣ್ಣಗೆ ಇದ್ದ ಎಣ್ಣೆಗೆ ಹಾಕಿದರೆ ಅದು ಬೇಗ ಕಾಯುವುದಿಲ್ಲ, ಸಿಡಿಯುವುದಿಲ್ಲ. ಅದಕ್ಕೆ ಎಣ್ಣೆ ಯಾವಾಗಾದರೂ ಸಾಸಿವೆ ಹಾಕೋ ಮೊದಲು ಬಿಸಿಯಾಗಿರಬೇಕು. ನೋಡಿ, ಇನ್ನು ಒಗ್ಗರಣೆ ಸೊಪ್ಪು ಹಾಕಿ ಮತ್ತು ನಾನು ಕಟ್ ಮಾಡಿಟ್ಟ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಮೆಂತ್ಯ ಕೂಡ ಹಾಕಿದ್ದೀನಿ. ಮೆಂತ್ಯ ಹಾಕಿದರೆ ಪರಿಮಳ ಬರ್ತದೆ. ಹಾಗೆ ಸ್ವಲ್ಪ ಮೆಂತ್ಯ ಹಾಕ್ತಾಯಿದ್ದೀನಿ. ಅದನ್ನು ತರುವಾಗ ಸ್ವಲ್ಪ ಲೇಟ್ ಆಯಿತು. ಈಗ ಇದನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಇದು ಫ್ರೈ ಮಾಡಲಿಕ್ಕೆ ಟೊಮೆಟೊ, ಈರುಳ್ಳಿ, ಮೆಣಸು, ಹಸಿಮೆಣಸು ಎಲ್ಲ ಚೆಂದ ಮಾಡಿ ಫ್ರೈ ಆಗಬೇಕು. ಅದು ಚೆಂದ ಮಾಡಿ ಫ್ರೈ ಆದರೆ ಒಳ್ಳೆಯದಾಗ್ತದೆ. ಮತ್ತು ಕ್ಲೀನ್ ಮಾಡಿಟ್ಟ ಕೋಳಿಯನ್ನು ಹಾಕ್ತೇನೆ ನೋಡಿ. ಕೋಳಿ ಕಾಲು ಅದು ಹಾಕ್ತೇನೆ. ಒಳ್ಳೆ ಟೇಸ್ಟ್ ಆಗ್ತದೆ ವೀಕ್ಷಕರು ಹೀಗೆ ಮಾಡಿದರೆ. ಚೆಂದ ಮಾಡಿ ಕ್ಲೀನ್ ಮಾಡಬೇಕು ಮಾತ್ರ. ನೋಡಿ, ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಅದರಲ್ಲಿ. ನಾನು ಉಪ್ಪು ಈಗ ಹಾಕುವುದಿಲ್ಲ, ಯಾಕೆಂದರೆ ಅದು ನಾನು ಪುಡಿ ಹಾಕೋದು. ಪುಡಿ ತಂದಿದ್ದಾರೆ ನೋಡಿ. ಸ್ವಲ್ಪ ರುಚಿಗೆ ತಕ್ಕ ಹುಳಿ ನೀರು ಕೂಡ ಹಾಕ್ತೇನೆ. ಹುಳಿ ನೀರು ಮಾಡಿ ಹಾಕ್ತೇನೆ. ನನ್ನ ಹುಳಿ ಅದು ಒಳ್ಳೆಯದಿಲ್ಲ, ಅದಕ್ಕೆ ನೀರು ಮಾಡಿ ಹಾಕೋದು ನಾನು. ನೋಡಿ, ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು. ಅದರಲ್ಲಿ ಸ್ವಲ್ಪ ಇತ್ತು, ಅದನ್ನೆಲ್ಲ ಹಾಕಿದೆ. ಇನ್ನು ಅದನ್ನು ತೊಳೆದು ಬೇರೆ ಮಾಡಬೇಕಷ್ಟೆ ನಾನು. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗಾರ್ಲಿಕ್ ತಂದಿದ್ದೇನೆ, ಜಿಂಜರ್ ತರಲಿಲ್ಲ, ತರಬೇಕಷ್ಟೆ ನೋಡಿ. ಅದಕ್ಕೆ ಸ್ವಲ್ಪ ಕರಿಮೆಣಸಿನ ಪುಡಿ ಹಾಕಬೇಕು. ಕರಿಮೆಣಸಿನ ಪುಡಿ ಜೀರ್ಣ ಆಗಲಿಕ್ಕೆಲ್ಲ ಒಳ್ಳೆಯದಾಗ್ತದೆ. ಮತ್ತು ಅರಸಿನ ಪುಡಿ ಹಾಕಲೇಬೇಕು. ಅರಸಿನ ಪುಡಿ ಪ್ರತಿಯೊಂದು ಪದಾರ್ಥಕ್ಕೂ ಹಾಕಲೇಬೇಕು, ತುಂಬ ಒಳ್ಳೆಯದು. ನಮ್ಮ ನೋಡಿ, ಇದು ಅದಕ್ಕೆ ಹಾಕುವಂಥದ್ದೇ ಪುಡಿ ಅಂತ ಗರಂ ಮಸಾಲದಾಗೆ ಹಾಕುವ ಪುಡಿ, ಅದು ಪ್ಯಾಕೆಟ್ ತಂದದ್ದು. ಮತ್ತೊಂದು ಪುಡಿ ಹಾಕ್ತೀನಿ, ಅದು ಕೋಳಿ ಇದು
ಕೋಳಿ ಮಾಂಸಕ್ಕೆ ಹಾಕೋ ಪುಡಿ ನೋಡಿ. ಇದು ನೋಡಿ ಬೋನ್ ಅಂತ ಉಂಟು, ಬೋನ್ ಪೌಡರ್ ಅಂತೇಳಿ. ಅದಕ್ಕೆ ನಾನು ಉಪ್ಪು ಹಾಕಲಿಲ್ಲ ವೀಕ್ಷಕರೇ. ಮೊದಲು ಉಪ್ಪು ಹಾಕಿದರೆ ಬೇಯೋದು ಕೂಡ ಇಲ್ಲ, ಮತ್ತು ಅದರಲ್ಲಿ ಉಪ್ಪು ಇರ್ತದೆ. ಸ್ವಲ್ಪ ನಾನು ಸವಿತಾ ಬಾಪತ್ ಪೌಡರ್ ಹಾಕಿದ್ದೀನಿ, ಸ್ವಲ್ಪ ಖಾರ ಆಗಬೇಕಂತೇಳಿ. ಅದೆಲ್ಲ ಹಾಕಿದರೆ ಖಾರ ಆಗೋದಿಲ್ಲ, ಇದು ಸ್ವಲ್ಪ ಹಾಕಿದರೆ ಖಾರ ಆಗ್ತದೆ. ಮತ್ತು ಸ್ವಲ್ಪ ಕರಿ ಮೆಣಸಿನ ಪುಡಿ ಎಲ್ಲ ಸ್ವಲ್ಪ ಖಾರ ಆದರೆ ನಮಗೆ ಒಳ್ಳೆಯದಾಗ್ತದೆ ನೋಡಿ. ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಬೇಕು ನೋಡಿ. ಸಾಧಾರಣ ಬೆಂದಿದೆ, ಇನ್ನು ಉಪ್ಪು ಹಾಕ್ತಿದ್ದೇನೆ. ಅದು ಬೇಗ ಬೇಯ್ತದೆ, ಬಾಯ್ಲರ್ ಅದು. ರುಚಿಗೆ ತಕ್ಕ ಉಪ್ಪು ಹಾಕಿದೆ. ಇನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನು ಉಪ್ಪಾಗಿದ ನಂತರ ಕುದಿಲಿಕ್ಕೆ ಇಡಬೇಕು. ನಂತರ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ನೋಡಿ. ನನಗೆ ಬೇಕಾದಷ್ಟು ಮಾತ್ರ ಹಾಕೋದು ನಾನು ತೆಂಗಿನ ತುರಿ. ಒಂದು ತೆಂಗಿನ ಇದರಲ್ಲಿ ಅರ್ಧ ಹಾಕಿದ್ದೀನಿ, ಅರ್ಧ ಭಾಗವನ್ನು ತುರಿಯನ್ನು ನೋಡಿ. ತುಂಬ ಒಳ್ಳೆಯದಾಗ್ತದೆ ಹೀಗೆ ಮಾಡಿದರೆ ನೋಡಿ. ರೆಡಿ ಆಯಿತು ನೋಡಿ. ಇನ್ನು ಊಟ ಮಾಡೋದು. ಎಷ್ಟು ಸೊಗಸಾಗಿದೆ ನೋಡಿ, ಒಳ್ಳೆಯದಾಗ್ತದೆ ಊಟ ಮಾಡಲಿಕ್ಕೆ ನೋಡಿ. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ವಿಡಿಯೋದಲ್ಲಿ ಬರ್ತೇನೆ.